ಕನ್ನಡವನ್ನು ಬಳಸದ ಅಂಚೆ ಕಚೇರಿಗಳಿಗೆ, ಕನ್ನಡವನ್ನು ಬಳಸದ ಅಂಚೆ ಕಚೇರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಚಲನ್ಗಳಲ್ಲಿ ಕನ್ನಡವನ್ನು ಬಳಸದ ಅಂಚೆ ಕಚೇರಿಗೆ, ಮಲತಾಯಿ ಧೋರಣೆ ತೋರ್ತಿರುವ ಅಂಚೆ ಕಚೇರಿಗೆ, ಚಲನ್ಗಳಲ್ಲಿ ಕನ್ನಡವನ್ನು ಬಳಸದೆ ಅಂಚೆ ಕಚೇರಿಗಳಿಗೆ, ಅಂಚೆ ಕಚೇರಿಗಳಿಗೆ, ಕನ್ನಡವನ್ನು ಬಳಸದ ಅಂಚೆ ಕಚೇರಿಗಳಿಗೆ, ಕಚೇರಿ ಚಾನಲ್ಗಳಲ್ಲಿ, ಅಂಚೆ ಕಚೇರಿ ಚಾನಲ್ಗಳಲ್ಲಿ, ಅಂಚೆ ಕಚೇರಿ ಚಲನ್ಗಳಲ್ಲಿ, ಅಂಚೆ ಕಚೇರಿ ಚಲನ್ಗಳಲ್ಲಿ, ಅಂಚೆ ಕಚೇರಿ ಚಲನ್ಗಳಲ್ಲಿ, ಅಂಚೆ ಕಚೇರಿ ಚಲನ್ಗಳಲ್ಲಿ, ಅಂಚೆ ಕಚೇರಿಗಳಲ್ಲಿ ಕನ್ನಡವನ್ನು ಬಳಸದಾಗ ಅಂಚೆ ಕಚೇರಿಗಳಿಗೆ, ಪೋಸ್ಟ್ ಆಫೀಸ್ಗೆ ಕನ್ನಡವನ್ನು ಬಳಸದ ಪೋಸ್ಟ್ ಆಫೀಸ್ಗೆ, ಅಂಚೆ ಕಚೇರಿ ಚಲನ್ಗಳಲ್ಲಿ ಕನ್ನಡವನ್ನು ಬಳಸದ ಪೋಸ್ಟ್ ಆಫೀಸ್ಗೆ, ಅಂಚೆ ಕಚೇರಿಗಳಿಗೆ, ಕನ್ನಡವನ್ನು ಬಳಸದ ಅಂಚೆ ಕಚೇರಿಗಳಿಗೆ, ಕನ್ನಡವನ್ನು ಬಳಸದ ಅಂಚೆ ಕಚೇರಿಗಳಿಗೆ, ಕನ್ನಡವನ್ನು ಬಳಸದ ಅಂಚೆ ಕಚೇರಿಗಳಿಗೆ ಬಳಸಿ ಬಳಸಿ ಕನ್ನಡ ಬಳಸಿ 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 ಅಂಚೆ ಕಚೇರಿಗೆ ಕನ್ನಡವನ್ನು ಬಳಸದ ಅಂಚೆ ಕಚೇರಿಗೆ, 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 ಕನ್ನಡವನ್ನು ಬಳಸದ ಅಂಚೆ ಕಚೇರಿಗೆ ಬಳಸಿ 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 ಕನ್ನಡ ವಿರೋಧಿ ಧೋರಣೆ ತೋರುತ್ತಿರುವ ಅಂಚೆ ಕಚೇರಿಗಳಿಗೆ, ಚಲನ್ಗಳಲ್ಲಿ ಕನ್ನಡವನ್ನು ಬಳಸದ ಅಂಚೆ ಕಚೇರಿಗಳಿಗೆ, ಕನ್ನಡವನ್ನು ಬಳಸದ ಅಂಚೆ ಕಚೇರಿಗಳಿಗೆ, ಕನ್ನಡವನ್ನು ಅನುಷ್ಠಾನಗೊಳಿಸಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ, ಅಂಚೆ ಕಚೇರಿಗಳಲ್ಲಿ ಕನ್ನಡವನ್ನು ಅನುಷ್ಠಾನಗೊಳಿಸಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬೇಕೇ ಬೇಕು, ಬೇಕು ಬೇಕೇ ಬೇಕು, ಬೇಕೇ ಬೇಕು. ಅಂಚೆ ಕಚೇರಿಗಳಲ್ಲಿ ಕನ್ನಡವನ್ನು ಬಳಸದ ಅಂಚೆ ಕಚೇರಿಗಳಿಗೆ, ಚಲನ್ಗಳಲ್ಲಿ ಕನ್ನಡವನ್ನು ಬಳಸದ ಅಂಚೆ ಕಚೇರಿಗೆ, ಅಂಚೆ ಇಲಾಖೆಗೆ, ಕನ್ನಡ ವಿರೋಧಿ ಧೋರಣೆ ತೋರುತ್ತಿರುವ ಅಂಚೆ ಇಲಾಖೆಗೆ, ಕನ್ನಡ ವಿರೋಧಿ ಧೋರಣೆ ತೋರುತ್ತಿರುವ ಅಂಚೆ ಇಲಾಖೆಗೆ, ಮಲತಾಯಿ ಧೋರಣೆ ತೋರುತ್ತಿರುವ ಅಂಚೆ ಇಲಾಖೆಗೆ ಬಳಸಿ ಬಳಸಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ, ಕರ್ನಾಟಕದಲ್ಲಿ ಕನ್ನಡವೇ, ಕರ್ನಾಟಕದಲ್ಲಿ ಕನ್ನಡವೇ ಬಳಸಿ 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 ಅಂಚೆ ಕಚೇರಿಗಳಲ್ಲಿ ಕನ್ನಡವನ್ನು ಬಳಸದ, ಚಲನ್ಗಳಲ್ಲಿ ಕನ್ನಡವನ್ನು ಬಳಸದ ಅಂಚೆ ಕಚೇರಿಗೆ ಬೇಕೇ ಬೇಕು, ಬೇಕೇ ಬೇಕು. ಮಲತಾಯಿ ಧೋರಣೆ ತೋರುತ್ತಿರುವ ಅಂಚೆ ಇಲಾಖೆಗೆ, ಅಂಚೆ ಕಚೇರಿಗಳಿಗೆ, ಕನ್ನಡವನ್ನು ಬಳಸದ ಅಂಚೆ ಕಚೇರಿಗಳಿಗೆ, ಕನ್ನಡವನ್ನು ಬಳಸದ ಅಂಚೆ ಇಲಾಖೆಗೆ ಬೇಕೇ ಬೇಕು, ಕನ್ನಡ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮಲತಾಯಿ ಧೋರಣೆ ತೋರುತ್ತಿರುವ ಅಂಚೆ ಕಚೇರಿಗಳಿಗೆ, ಕನ್ನಡವನ್ನು ಚಲನ್ಗಳಲ್ಲಿ ಬಳಸದ ಅಂಚೆ ಇಲಾಖೆಗೆ, ಚಲನ್ ಕಚೇರಿಗಳಲ್ಲಿ ಏನು ಹಣವನ್ನು ತುಂಬುವಾಗ ನಾವು ಚಲನ್ಗಳನ್ನು ಬಳಸ್ತೀವಿ, ಆ ಚಲನ್ಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಮುದ್ರಣ ಮಾಡಬೇಕು ಅಂತ ಒತ್ತಾಯಿಸಿ ಇಂದು ನಾವು ಅಂಚೆ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಕನ್ನಡಿಗನೇ ಸಾರ್ವಭೌಮ ಅಂತ ಕರ್ನಾಟಕದಲ್ಲಿ ನಾವಿಲ್ಲಿ ಚಲನ್ ನೋಡಿದ್ರೆ ಪೋಸ್ಟ್ ಆಫೀಸ್ಗಳಲ್ಲಿ ಒಂದು ಭಾಗದಲ್ಲಿ ಹಿಂದಿ ಮುದ್ರಿತವಾಗಿದೆ, ಒಂದು ಭಾಗದಲ್ಲಿ ಇಂಗ್ಲೀಷ್ ಮುದ್ರಣ ಆಗಿದೆ. ಇಲ್ಲಿ ನಾವು ಕನ್ನಡದಲ್ಲಿ ಇದ್ಕೊಂಡು ನಮ್ಮ ಜನರಿಗೆ ಸ್ಥಳೀಯ ಭಾಷೆಯಲ್ಲದೆ ಇರೋದು ಚಲನ್ಗಳನ್ನು ತುಂಬುವಂಥವ್ರಿಗೆ ಕನ್ನಡ ಬಿಟ್ಟು ಹಿಂದಿ ಇಂಗ್ಲೀಷ್ ಗೊತ್ತಿಲ್ಲದವ್ರಿಗೆ ಭಾಳ ತೊಂದರೆ ಆಗ್ತದೆ. ನಮ್ಮ ಪಕ್ಕದ ರಾಜ್ಯ ಆದಂಥ ತಮಿಳುನಾಡಿನಲ್ಲಿ ಒಂದು ಕಡೆ ತಮಿಳಿದೆ, ಒಂದು ಕಡೆ ಇಂಗ್ಲೀಷ್ ಇದೆ, ಅಲ್ಲಿ ಹಿಂದಿ ಭಾಷೆ ಇಲ್ಲವೇ ಇಲ್ಲ. ನಮಗೆ ಒಂದು ಪ್ರಶ್ನೆ ಆಗ್ತಾ ಇರೋದು, ನಾವು ಯಾವ ರಾಜ್ಯದಲ್ಲಿದ್ದೀವಿ? ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಏನು ಮಾಡ್ತಾ ಇದ್ದಾರೆ, ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತಂದರೆ ಅದೇನು ಮಾಡ್ತಿದೆ ಅಂತ ನಮ್ಮೆಲ್ಲ ಜನರ ಪ್ರಶ್ನೆ ಆಗಿದೆ.
ಯಾವುದೇ ಒಂದು ರಾಜ್ಯದಲ್ಲಾದರೂ ಸಹ ಯಾವುದೇ ಒಂದು ಚಲನ್ಗಳು ತುಂಬಬೇಕು ಅಂದರೆ ಆಯಾಯ ಸ್ಥಳೀಯ ಭಾಷೆಗಳನ್ನ ಮುದ್ರಣ ಮಾಡಿ ಇಂಗ್ಲೀಷ್ನ ಸೇರಿಸಬೇಕು. ಅದು ಬಿಟ್ಟು ಪಕ್ಕದ ರಾಜ್ಯದ ತಮಿಳುನಾಡಿನಲ್ಲಿ ತಮಿಳು ಭಾಷೆಯಲ್ಲಿದೆ, ನಮ್ಮ ಕನ್ನಡದಲ್ಲಿ ಇಲ್ಲದೆ ಅದು ಇದು ನಿಜಕ್ಕೂ ಅತ್ಯಂತ ಖಂಡನೀಯ. ನಾವು ಕನ್ನಡಿಗರೆಲ್ಲ ಇದನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದೇವೆ. ಈ ಕೂಡಲೇ ಕೇಂದ್ರ ಸರ್ಕಾರ ಹಾಗೂ ಏನು ಅಂಚೆ ಇಲಾಖೆ ಕಚೇರಿ ಇದೆ, ದಯಮಾಡಿ ಕನ್ನಡವನ್ನು ಈ ಕೂಡಲೇ ಮುದ್ರಣವನ್ನು ಮಾಡಬೇಕು. ಇದಕ್ಕೆ ನಾವು ಚುನಾವಣೆಯಲ್ಲಿ ಗೆಲ್ಲಿಸಿರುವಂಥ ಎಲ್ಲ ಸಂಸದರುಗಳು, ರಾಜಕೀಯ ಪ್ರತಿನಿಧಿಗಳು ಒಂದು ದೊಡ್ಡ ಹೋರಾಟವನ್ನು ಮಾಡಿ ಈ ಕೂಡಲೇ 1 ತಿಂಗಳ ಒಳಗಾಗಿ ನೀವು ಚಲನ್ಗಳು ತುಂಬುವುದರಲ್ಲಿ ಕನ್ನಡ ಭಾಷೆಯನ್ನು ಮುದ್ರಣ ಮಾಡಬೇಕು. ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ದೊಡ್ಡ ಪ್ರತಿಭಟನೆಯನ್ನು ಮಾಡಿ ನಮ್ಮ ಇಲ್ಲಿ ಪೋಸ್ಟ್ ಆಫೀಸಲ್ಲಿರೋಂಥ ಒಂದೇ ಒಂದು ಅಕೌಂಟ್ಗಳಿಲ್ಲದೆ ಕ್ಲೋಸ್ ಮಾಡಿ ನಿಮ್ಮ ಅಂಚೆ ಕಚೇರಿಯನ್ನು ಬಹಿಷ್ಕಾರ ಹಾಕಬೇಕಾಗತ್ತೆ ಅಂತ ನಾವು ಅಂಚೆ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.